ಆತ್ಮೀಯ ಶಿಕ್ಷಕ ಸ್ಪರ್ಧಾ ಆಕಾಂಕ್ಷಿಗಳಿಗೆ ಸ್ವಾಗತ. ಇವತ್ತು TET ಗಣಿತ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವ ಒಂದು ಚಿಕ್ಕ ಪ್ರಯತ್ನ. ಮೊದಲನೆಯದಾಗಿ, ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಯಾವುದು? ಇದು ಒಂದನೇ ಕ್ವಶನ್. ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಯಾವುದು? ಅಭಾಗಲಬ್ಧ ಸಂಖ್ಯೆ ಯಾವುದು? ಆಪ್ಷನ್ ನೋಡ್ರಿ. ಒಂದನೇದು 3/7, 2, 0, 3, √3, 4, 5. ಮೊದಲನೆಯದಾಗಿ, ಅಭಾಗಲಬ್ಧ ಸಂಖ್ಯೆ ಅಂದರೆ ಯಾವ ಸಂಖ್ಯೆಯನ್ನು P/Q is not equal to 0 ಈ ರೂಪದಾಗ ಬರೆಯಲು ಅಸಾಧ್ಯವಾಗುವುದೋ ಆ ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಕರೀತಾರೆ. 3/7 P/Q ರೂಪದಾಗ ಬರೆಯಲಿಕ್ಕೆ ಬರ್ತದೆ. 0 ಬರೆಯಬಹುದು, 5.33 ಬರೆಯಬಹುದು. √3 ಈ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸರಿಯಾದ ಉತ್ತರ √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಕೆಳಗೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣದಲ್ಲಿ ರೇಖಾತ್ಮಕ ಸಮೀಕರಣ ಏನು? 6 × 5m 6 × m - 5 = 20. ಇದರೊಳಗೆ m ನ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ, 6m ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ. -30 = 20. ನಮಗೆ ಬೇಕಾಗಿದ್ದು m ಬೆಲೆ. 6m = ಈ -30 ಈ ಕಡೆ ಬಂದರೆ +30, 20 + 30. 6m = 50 / 6. 50. ಈ 6 ಈ ಕಡೆ ಬಂದರೆ ಕೆಳಗೆ ಬರುತ್ತೆ. 2 3 2 25. m = 25/3. ಇದು ಸರಿಯಾದ ಉತ್ತರ. m ಬೆಲೆ ಕಂಡುಹಿಡಿಯೋದು ಇದು ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಮೂರನೇ ಕ್ವಶನ್. ತ್ರಿಜ್ಯ 7 ಮಾನಗಳಿರುವ ಅರ್ಧವೃತ್ತಖಂಡದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಅಂದ್ರೆ ಪೆರಿಮೀಟರ್. ತ್ರಿಜ್ಯ 7 ಮಾನಗಳು. ತ್ರಿಜ್ಯ 7. ಇದರ ಕಂಡುಹಿಡಿಯೋಣ. ಅರ್ಧವೃತ್ತಖಂಡ ಸುತ್ತಳತೆ. ಮೊದಲ ನಾವೊಂದು ವೃತ್ತವನ್ನು ಹಾಕೋಣ. ಇದು ರೇಡಿಯಸ್. ವೃತ್ತದ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ 2πr. ನಮಗೇನು ಕಂಡುಹಿಡಿ ಅಂದ್ರೆ ಅವರು ಅರ್ಧವೃತ್ತಖಂಡ ಇದು ಅರ್ಧವೃತ್ತಖಂಡದ ಸುತ್ತಳತೆ. ಇದು ವೃತ್ತದ ಸುತ್ತಳತೆ. ಅರ್ಧವೃತ್ತಖಂಡದ ಸುತ್ತಳತೆ ಏನಾಗ್ತದ? πr. ಅರ್ಧವೃತ್ತಖಂಡ ಸುತ್ತಳತೆ. ತ್ರಿಜ್ಯ ಎಷ್ಟು? 7 ಮಾನಗಳು. ಇಲ್ಲಿ π ಬೆಲೆ 22/7, r ಬೆಲೆ 7. ಈ 7 ಕ್ಯಾನ್ಸಲ್. ಎಷ್ಟು ಬಂತು? 20. ಇದು ಅರ್ಧವೃತ್ತಖಂಡದ ಇದು ಆಯ್ತು. ನಮ್ಗೆ ಇದು 7 ಸೆಂಟಿಮೀಟರ್, ಇದು 7 ಸೆಂಟಿಮೀಟರ್. ಅಂದ್ರೆ ವೃತ್ತದ ತ್ರಿಜ್ಯ. ಅಂದ್ರೆ ಇದ್ರ ಜೊತೆಗೆ
ಈ ವ್ಯಾಸವನ್ನು ಕೂಡಿಸಿದಾಗ ಇದರ ಸುತ್ತಳತೆ ಬರ್ತದೆ. ಅದಕ್ಕೆ ಏನು ಮಾಡಬೇಕು, 14 ಇದಕ್ಕೆ ಕೂಡಿಸ್ಬೇಕು. ಕೂಡಿಸಿದಾಗ ಏನು ಬರ್ತದೆ, 6. ಎಷ್ಟು? ತ್ರಿಜ್ಯ 7 ಮಾನಗಳಿರುವ ಅರ್ಧ ವೃತ್ತಖಂಡದ ಸುತ್ತಳತೆ ಎಷ್ಟು? 36 ಮಾನಗಳು. ಇದು ತ್ರಿಜ್ಯ 7 ಸೆಂಟಿಮೀಟರ್ ಇರುವ ಅರ್ಧ ವೃತ್ತಖಂಡದ ಸುತ್ತಳತೆ ಎಷ್ಟು? 36 ಮಾನ. ಇದು ಇದರ ಉತ್ತರ. ಓಕೆ, ನೆಕ್ಸ್ಟ್ ಲೆಕ್ಕ. ನೆಕ್ಸ್ಟ್ ಲೆಕ್ಕ ನೋಡ್ರಿ, ದತ್ತಾಂಶಗಳ ಸರಾಸರಿ ಕಂಡುಹಿಡಿ ಅಂತ ಹೇಳಿ ಒಂದು ದತ್ತಾಂಶ ಕೊಟ್ಟರು. ಏನು ಕೊಟ್ಟರು ದತ್ತಾಂಶ? ದತ್ತಾಂಶಗಳ ಸರಾಸರಿ 12 ಆದಾಗ ಎಕ್ಸ್ ನ ಬೆಲೆಯನ್ನು ಕಂಡು ಹಿಡಿ. ಇಲ್ಲಿ ನೋಡ್ರಿ, 10, 12, 18, 14 ಎಕ್ಸ್ ಪ್ಲಸ್ 1 ಇವುಗಳ ಸರಾಸರಿ ಎಷ್ಟು? 12 ಆದರೆ ಎಕ್ಸ್ ನ ಬೆಲೆ ಕಂಡು ಹಿಡಿ. ಇದರಲ್ಲಿ ಎಕ್ಸ್ ನ ಬೆಲೆಯನ್ನು ಕಂಡು ಹಿಡಿ. ಸರಾಸರಿ ಸೂತ್ರ ಏನು? ಒಟ್ಟು ಸಂಖ್ಯೆಗಳು ಕೂಡಿಸಿ ಎಷ್ಟು ಸಂಖ್ಯೆಗಳವ ಅದರಿಂದ ಡಿವೈಡ್ ಮಾಡಿದಾಗ ಎಷ್ಟು ಕಂಡುಹಿಡಿ ಸೂತ್ರ. ಅದು ಏನು ಟೋಟಲ್ ಆಗಿ ಇದೆಲ್ಲ ಕೂಡಿಸ್ಬೇಕು. ಈ ಸಂಖ್ಯೆಗಳು ಕೂಡಿಸೋಕೆ ಏನು ಬರ್ತಾ? 10 ಪ್ಲಸ್ 12 ಪ್ಲಸ್ 18 ಪ್ಲಸ್ 14 ಪ್ಲಸ್ ಎಕ್ಸ್ ಪ್ಲಸ್ 1. ಎಷ್ಟು ಸಂಖ್ಯೆಗಳದಾವ? 1 2 3 4 5 ಸಂಖ್ಯೆಗಳದಾವ. ಡಿವೈಡೆಡ್ ಬೈ ಎಷ್ಟು? ಡಿವೈಡೆಡ್ ಬೈ 5. ಇದು ಎಷ್ಟು ಸರಾಸರಿ ಎಷ್ಟು ಬರ್ತಂತ? 12. ಇದು ಇಷ್ಟು ಈ ರೂಪದಾಗ ಇಟ್ಕೋಬೇಕು. ಆಮೇಲೆ 12 18 30 30 10 40 41 14 54 54 1 55 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 5 ಈಕ್ವಲ್ ಟು 12. ನಮಗೇನು ಎಕ್ಸ್ ಬೆಲೆ ಬೇಕು. ಇದು ಈ ಕಡೆ ನಂತರ ಮಲ್ಟಿಪ್ಲಿಕೇಶನ್ ಆಗ್ತದೆ. 55 ಪ್ಲಸ್ ಎಕ್ಸ್ ಈಕ್ವಲ್ ಟು 12 ಇಂಟು 5. 55 ಪ್ಲಸ್ ಎಕ್ಸ್ ಈಕ್ವಲ್ ಟು 60. ಎಕ್ಸ್ ಈಕ್ವಲ್ ಟು 60 ಮೈನಸ್ 55. ಎಕ್ಸ್ ಈಕ್ವಲ್ ಟು ಎಷ್ಟು? 5. ಎಕ್ಸ್ನ ಬೆಲೆ ಎಷ್ಟು? 5. ಇದು ಎಕ್ಸ್ನ ಬೆಲೆ. ಈ ರೀತಿ ಸರಾಸರಿಯನ್ನು ಕಂಡುಹಿಡಿಯಬೇಕು. ಓಕೆ, ಒಂದೇ ಲೆಕ್ಕ ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಒಂದು ಚಿತ್ರ ಕೊಟ್ಟರು. ಏನು ಕೊಟ್ಟರು ಚಿತ್ರ? ಈ ಥರ ಚಿತ್ರ ಕೊಟ್ಟರ. ಈ ಥರ ಇದರಲ್ಲೇ ಇವೆರಡು ಹಿಂಗೆ ಎಷ್ಟು? ಎ ಬಿ ಸಿ ಡಿ, ಎ ಬಿ ಸಿ ಡಿ, ಜಿ. ಎಷ್ಟು? ಎ ಬಿ ಯಾವುದಕ್ಕೆ ಸಮಾಂತರ? ಡಿಇಗೆ ಸಮಾಂತರ. ಡಿ ಎ ಬಿ ಡಿಇಗೆ ಸಮಾಂತರ ಮತ್ತು ಬಿ ಸಿ ಇ ಎಫ್ಗೆ ಸಮಾಂತರ. ಇ ಎಫ್ ಎ ಬಿ ಡಿಗೆ ಸಮಾಂತರ, ಬಿ ಸಿ ಇ ಎಫ್ಗೆ ಸಮಾಂತರ. ಇದರೊಳಗೆ ಡಿಇಎಫ್ ಇಸ್ ಈಕ್ವಲ್ ಟು 80 ಡಿಗ್ರಿ ಆದರೆ 80 ಡಿಗ್ರಿ ಆದರೆ ಎ ಬಿ ಸಿ ಅಳತೆ ಕಂಡುಹಿಡಿಯಿರಿ. ಎ ಬಿ ಸಿ ಕಂಡುಹಿಡಿ ಎಷ್ಟು ಕೊಟ್ಟರು?
ಎ ಬಿ ಸಿ ಅಳತೆ, ಕೋನ ಎ ಬಿ ಸಿ ಅಳತೆಯನ್ನು ಕಂಡುಹಿಡಿ. ನಮಗೆ ಯಾವುದು ಬೇಕೀಗ? ಎ ಬಿ ಸಿ ಇದು ಬೇಕು. ಅವೇನು ಕೊಟ್ಟಾನ? ಡಿ ಇ ಎಫ್ ಕೊಟ್ಟಾನ. ಡಿ ಇ ಎಫ್ ಇಟ್ಕೊಟ್ಟಾನ, 80 ಡಿಗ್ರಿ ಕೊಟ್ಟಾನ. ಇದಕ್ಕೇನು ಮಾಡ್ಬೇಕು ನಾವು? ಒಂದು ಇಮ್ಯಾಜಿನರಿ ಲೈನ್ ಹಾಕೋಬೇಕು. ಇಮ್ಯಾಜಿನರಿ ಲೈನ್ ಈ ಥರ ವೃದ್ಧಿಸ್ಕೋಬೇಕು. ಈ ಥರ ವೃದ್ಧಿಸ್ಕೊಂಡಾಗ ಇವೆರಡು ಏನಾಗ್ತಾವ? ಪರ್ಯಾಯ ಕೋನಗಳಾಗ್ತಾವ. ಇದು 80 ಡಿಗ್ರಿ ಅಂದರೆ ಇದು 80 ಡಿಗ್ರಿ ಆಗ್ತವೆ. ಸಿಂಪಲ್. ಎ ಬಿ ಸಿ ಅಳತೆ ಅಷ್ಟು? ಎ ಬಿ ಸಿ 80 ಡಿಗ್ರಿ. ಇದು ಇದರ ಉತ್ತರ. ಈ ಥರ ಹೇಳ್ಕೊಂಡಾಗ ಇವೆರಡು ಕೋನಗಳು ಪರ್ಯಾಯ ಕೋನಗಳಾಗ್ತಾವ. ಅವಾಗ ಎ ಬಿ ಸಿ 80 ಡಿಗ್ರಿ ಬರ್ತವೆ. ಇದು 5 ಕೊಟ್ಟರ ಚಿತ್ರ. ಓಕೆ, ನೆಕ್ಸ್ಟ್ ಲೆಕ್ಕ ನೋಡ್ರಿ. ಇಲ್ಲೊಂದು ಮೆಂಟಲ್ ಅಬಿಲಿಟಿ ಏನಾಯ್ತು?